हेलो एवरीवन, दी आई न्यूज में आपका स्वागत है। बेंगलुरु का बच्चा भी जो है अब कन्नड़ा लैंग्वेज बात करेगा। जी हाँ दोस्तों, कर्नाटका स्टेट की लोकल लैंग्वेज जो है कन्नड़ा है। तो इस वक्त जो है कन्नड़ा लैंग्वेज को सीखना बहुत जरूरी है। आज कर्नाटका रक्षणा वेदिके के प्रेसिडेंट नारायण गौड़ा जो है कर्नाटका स्टेट के अमीर शरीयत मौलाना सगीर अहमद रशादी से मुलाकात करने के लिए आज दारुल सलाम सबीलुर रशाद पहुंचे हैं। इन्होंने अमीर शरीयत से मुलाकात की और ये अपील की कि रियासत कर्नाटक में हर एक मुसलमान जो है कन्नड़ा लैंग्वेज को बात करे, कन्नड़ा लैंग्वेज को सीखे, ताकि हमारी अपनी भाषा कन्नड़ा जो है जो है हम इस्तेमाल कर सकें। और ये भी कहा कि बेंगलुरु ही नहीं बल्कि रियासत में जितने भी मस्जिदें हैं, जितने भी दरगाहें हैं, उन सब के बोर्डों को जो है कन्नड़ा में लिखे और मस्जिद के दरगाह के बाहर और इस्लामिक इंस्टीट्यूशन के बाहर भी और लोग जो है कन्नड़ा में बात करें। और खास करके बेंगलुरु शहर में हर एक मुसलमान जो है कन्नड़ा में बात करे। इसी के चलते आने वाले कुछ दिनों में जो है बेंगलुरु शहर में एक बहुत बड़ा प्रोग्राम होगा जिसमें रियासत कर्नाटक के तमाम उलमाए किराम को बुलाया जाएगा, मस्जिदों के और दरगाहों के और मुजावरों को भी बुलाया जाएगा। और उसमें नारायण गौड़ा जो है उनसे भी अपील करेंगे कि कन्नड़ा लैंग्वेज को जो है आगे बढ़ाए, हर एक बच्चे को जो है कन्नड़ा लैंग्वेज सिखाए। तो अमीर शरीयत ने भी जो है उनकी बात को सहमत किया और ये कहा कि हम भरपूर कोशिश करेंगे और हम आपका जो है भरपूर साथ देंगे। तो आइए बात करते हैं नारायण गौड़ा से और देखते हैं इनका क्या कहना है। ಇವತ್ತು ನಮ್ಮ ಅರಬಿಕ್ ಕಾಲೇಜಿನ ಧರ್ಮಗುರುಗಳು ನಮ್ಮ ಜೊತೆಯಲ್ಲಿದ್ದಾರೆ. ಕನ್ನಡ ಯಾವುದೇ ಒಂದು ಧರ್ಮಕ್ಕೆ, ಒಂದು ಸಮುದಾಯಕ್ಕೆ, ಒಂದು ಜಾತಿಗೆ ಸೀಮಿತವಾದ ಭಾಷೆಯಲ್ಲ. ಅಖಂಡ ಕರ್ನಾಟಕದ ಈ ನೆಲದ ಭಾಷೆ ಕನ್ನಡ ಭಾಷೆ. ಹಾಗಾಗಿ ಇಚ್ಛಿತಿಗೆ ಎಲ್ಲ ಧರ್ಮಗಳಲ್ಲೂ ಒಂದಷ್ಟು ಆಚರಣೆಗಳು, ಒಂದಷ್ಟು ಪ್ರಾರ್ಥನೆಗಳು, ಒಂದಷ್ಟು ಪೂಜೆ ಪುನಸ್ಕಾರಗಳು ಕನ್ನಡದಲ್ಲೇ ಆಗಬೇಕು ಅನ್ನುವ ಕಾಳಜಿ ನನ್ನ ಕಾಳಜಿ. ಯಾಕೆಂದ್ರೆ ಒಂದು ಮಸೀದಿಗೆ ಹೋಗುವ ಮುಸಲ್ಮಾನರು ಅಲ್ಲಿ ಅವರಿಗೆ ಕನ್ನಡ ಗೊತ್ತಿದ್ರೆ ಕನ್ನಡದಲ್ಲಿ ಪ್ರಾರ್ಥನೆ ಮಾಡೋದು ಆದ್ರೆ, ಹಾಗೆ ಒಂದು ದೇವಸ್ಥಾನಕ್ಕೆ ಹೋಗುವ ಭಕ್ತರಿಗೆ ಅಲ್ಲಿ ಸಂಸ್ಕೃತವನ್ನ ಪಕ್ಕಕ್ಕಿಟ್ಟು ಕನ್ನಡದಲ್ಲಿ ದೇವರ ಜೊತೆಯಲ್ಲಿ ಮಾತಾಡೋದಾದ್ರೆ, ಪ್ರಾರ್ಥನೆ ಮಾಡೋದಾದ್ರೆ, ಹಾಗೆ ಚರ್ಚಲ್ಲಿ ಹೋಗುವಾಗ ಚರ್ಚಲ್ಲಿ ಕ್ರೈಸ್ತರು ಕನ್ನಡದಲ್ಲೇ ಪ್ರಾರ್ಥನೆ ಮಾಡುವಾಗ ದೇವರಿಗೂ ಮತ್ತು ಭಕ್ತರಿಗೂ ಒಂದು ಒಳ್ಳೆ ಸಂಬಂಧ ಬೆಳೆಯುತ್ತೆ, ಅದು ಅವರ ಮಾತೃಭಾಷೆಯಲ್ಲಿದ್ದಾಗ ಅನ್ನೋದು ಉದ್ದೇಶ. ಹಾಗಾಗಿ ಇವತ್ತು ನಾನು ಇಡೀ ಕರ್ನಾಟಕದಲ್ಲಿರುವಂತ ಎಲ್ಲ ಮಸೀದಿಗಳು, ಚರ್ಚುಗಳು, ಎಲ್ಲ ಧಾರ್ಮಿಕ ಪುಣ್ಯಕ್ಷೇತ್ರಗಳು
ಇವೆಲ್ಲ ಧರ್ಮಗುರುಗಳಿಗೆ ಒಂದು ಮನವಿಯನ್ನ ಮಾಡ್ತಾ ಇದ್ದೀನಿ. ಕೆಲವು ಕಡೆ ಪತ್ರಗಳನ್ನ ಬರೀತಾ ಇದ್ದೀನಿ, ಕೆಲವು ಕಡೆ ಮುಕ್ತವಾಗಿ ಹೋಗಿ ಅವ್ರನ್ನ ಭೇಟಿ ಮಾಡ್ತಾ ಇದ್ದೀನಿ. ನಿಮ್ಮ ಆಡಳಿತಾತ್ಮಕವಾಗಿ ನಿಮ್ಮ ಸಾರ್ವಜನಿಕ ಭಾಷೆ ಕನ್ನಡ ಆಗ್ಬೇಕು ಅನ್ನೋದು ಅದು ನನ್ನ ಉದ್ದೇಶ. ಎಲ್ಲ ಇಂಥ ಧರ್ಮಗುರುಗಳನ್ನ ಭೇಟಿ ಮಾಡುವಂತ ಕೆಲಸವನ್ನ ನಾನು ಮಾಡ್ತಾ ಇದ್ದೀನಿ. ಇದೇ ತಿಂಗಳು ಕೊನೆ ವಾರದಲ್ಲಿ ಅಶೋಕ ಹೋಟ್ಲಲ್ಲಿ ನಮ್ಮ ಎಲ್ಲ ಮುಸಲ್ಮಾನ್ ಧರ್ಮಗುರುಗಳೇನಿದ್ದಾರೆ, ಅಂದ್ರೆ ಈ ಚರ್ಚ್ ಇದರಲ್ಲಿ ಮಸೀದಿಗಳಲ್ಲಿ ಏನು ಪ್ರಾರ್ಥನೆ ಮಾಡ್ತಾರೆ, ಅವ್ರನ್ನ ಎಲ್ಲನೂ ಒಂದು ದಿನದ ಒಂದು ಸಮಾವೇಶವನ್ನ ಮಾಡಬೇಕು ಅನ್ನೋದು ಉದ್ದೇಶ. ಅದು ಧರ್ಮ ಅನ್ನೋದ್ಕಿಂತ ಭಾಷೆಯ ಆಧಾರದ ಮೇಲೆ, ಈ ನೆಲದ ಭಾಷೆ ಕನ್ನಡ, ಒಂದು ಸ್ಟೇಟ್ ಕರ್ನಾಟಕ ಅನ್ನೋ ಒಂದು ರಾಜ್ಯ ಆಗ್ಬೇಕಾದ್ರೆ ಅದು ಭಾಷೆಯ ಆಧಾರದ ಮೇಲೆ ಆಗಿದೆ. ಹಾಗಾಗಿ ನಾವು ಇಲ್ಲಿ ಯಾವ ಧರ್ಮ ಕನ್ನಡದಿಂದ ದೂರ ಇಡುವಂತ ಪರಿಸ್ಥಿತಿ ಬರಬಾರ್ದು, ಯಾವ ಧರ್ಮವು ಕನ್ನಡವನ್ನ ದೂರ ಇಡುವ ಪರಿಸ್ಥಿತಿಗೆ ಬರಬಾರ್ದು. ಯಾಕೆಂದ್ರೆ ಮುಸಲ್ಮಾನರ ಕೊಡುಗೆ ಕರ್ನಾಟಕಕ್ಕೆ ಭಾರಿ ದೊಡ್ಡ ಕೊಡುಗೆ ಇದೆ. ಎಲ್ಲಾ ಕ್ಷೇತ್ರದಲ್ಲೂ ಅವರ ಕೊಡುಗೆಯನ್ನ ಯಾರು ಸಹ ತಾವು ಇಲ್ಲ ಅಂತ ಹೇಳೋಂಗಿಲ್ಲ. ಎಲ್ಲಾ ಕ್ಷೇತ್ರದಲ್ಲಿ ಮುಸಲ್ಮಾನರು ಕೊಡುಗೆ ಇದೆ. ಅದು ಧಾರ್ಮಿಕ ಕ್ಷೇತ್ರ ಇರ್ಬೋದು, ಇಲ್ಲ ಸಾಮಾಜಿಕ ಕ್ಷೇತ್ರ ಇರ್ಬೋದು, ಇಲ್ಲ ಸಾಹಿತ್ಯ ಕ್ಷೇತ್ರ ಇರ್ಬೋದು. ಈ ತರದ ಎಲ್ಲ ಕ್ಷೇತ್ರದಲ್ಲೂ ಸಹ ಕರ್ನಾಟಕದ ಮಣ್ಣಲ್ಲಿ, ನೆಲದಲ್ಲಿ ಮುಸಲ್ಮಾನರ ಪಾತ್ರ ತುಂಬಾ ಬಾರಿ ದೊಡ್ಡ ಪಾತ್ರ ಇದೆ. ಅದಕ್ಕೋಸ್ಕರ ಇವತ್ತಿನ ಪೀಳಿಗೆಗೆ ನಮ್ಮ ಭಾಷೆಯಿಂದ ಆ ಪೀಳಿಗೆ ದೂರ ಆಗಬಾರ್ದು. ಎಲ್ಲಿ ಭಾಷೆಯಿಂದ ನಮ್ಮ ಮುಸಲ್ಮಾನರ ಮಕ್ಕಳು ದೂರ ಆದ್ರೆ ಆಗ ಕರ್ನಾಟಕದಲ್ಲಿ ಎಲ್ಲಾ ಕ್ಷೇತ್ರದಲ್ಲಿ ಕೆಲಸ ಮಾಡೋದು ಭಾರಿ ಕಷ್ಟ ಆಗತ್ತೆ. ಹಾಗಾಗಿ ಆ ಮಕ್ಕಳಿಗೆ ಚೆನ್ನಾಗಿ ಕನ್ನಡ ಗೊತ್ತಿರಬೇಕು. ಕನ್ನಡದ ಉಪದೇಶಗಳು, ಸಂದೇಶಗಳು ಅವರಿಗೆ ತಲುಪುವಂಥದ್ದು ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ದೊಡ್ಡ ಸಮಾವೇಶವನ್ನ ಎಲ್ಲ ಧರ್ಮ ಗುರುಗಳ ಒಂದಿಗೆ ಒಂದು 2-3 ಗಂಟೆಗಳ ಕಾಲ ಅವರ ಉಪದೇಶವನ್ನ ತಗೊಂಡು ನಾವು ಕನ್ನಡದ ಉಪದೇಶವನ್ನ ಯಾರ್ಯಾರಿಗೆ ಯಾವ ರೀತಿ ತಲುಪಿಸ್ಬೇಕು ಅನ್ನುವ ಒಂದು ಒಳ್ಳೆಯ ಉದ್ದೇಶವನ್ನ ಇಟ್ಕೊಂಡು ಕರ್ನಾಟಕದ ಇತಿಹಾಸ, ಅದು ಸಾಂಸ್ಕೃತಿಕವಾದ, ಧಾರ್ಮಿಕವಾದ, ಸಾಮಾಜಿಕವಾದ, ಸಾಂಸ್ಕೃತಿಕವಾದ ಎಲ್ಲ ವಿಚಾರಗಳು ಈ ನೆಲದ ಮಕ್ಕಳಿಗೆ ಸಂದೇಶ ನಮ್ಮ ಧರ್ಮಗುರುಗಳಿಂದ ಹಿಡಿದು ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡುವ ಒಬ್ಬ ಸಾಮಾನ್ಯ ಮುಸಲ್ಮಾನರಿಗೆ ಕನ್ನಡದ ಅರಿವು ಮೂಡಿಸುವಂತ ಕೆಲಸವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತಾ ಇದೆ. ಹಾಗಾಗಿ ಪ್ರಥಮವಾಗಿ ನಾನು ನಮ್ಮ ಧರ್ಮಗುರುಗಳನ್ನ ಭೇಟಿ ಮಾಡಿದ್ದೀನಿ. ಹಾಗಾಗಿ ಅವ್ರ ಜೊತೆಲಿ ಚರ್ಚೆ ಮಾಡಿದ್ದೀನಿ. ಅವರು ಸಹ ನಾವು ಮಾಡುವ ಅಶೋಕ ಹೋಟ್ಲ ಸಮಾವೇಶಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವರ ಜೊತೆಯಲ್ಲಿ ನಾನು ಮಾತಾಡಿ ಇಲ್ಲಿ ಅವರಿಗೆ ಆ ಸಮಾವೇಶಕ್ಕೆ ಬರಲಿಕ್ಕೆ ಕರೆ ಮಾಡಿದ್ದೀನಿ. ವಿಶೇಷವಾಗಿ ನಾನೇ ಖುದ್ದಾಗಿ ಬಂದು ಅವ್ರನ್ನ ಆಹ್ವಾನ ಮಾಡಿ ಬನ್ನಿ ಆ ಸಭೆಗೆ ಅಂತ ಕರೆದಿದ್ದೀನಿ. ಇವ್ರ ಮುಖಾಂತರ ಇಡೀ ಕರ್ನಾಟಕ ಒಂದು ಸಂದೇಶ ಹೋಗ್ಲಿ, ನಾವು ಕನ್ನಡದ ಜೊತೆಯಲ್ಲಿ ಇರಬೇಕು. ಆಗ ಇಡೀ ಕರ್ನಾಟಕ ಮಸೀದಿಗಳಲ್ಲೂ ಸಹ ಕನ್ನಡದಲ್ಲಿ ಪ್ರಾರ್ಥನೆ ಮಾಡಿದಾಗ ಅಲ್ಲಾಗೂ ಹತ್ರ ಆಗ್ತೀವಿ ಹಾಗೂ ಕನ್ನಡಕ್ಕೂ ಹತ್ರ ಆಗ್ತೀವಿ. ಅಸ್ಸಲಾಮು ಅಲೈಕುಂ, ಎಲ್ಲರಿಗೂ ನಮಸ್ಕಾರ. ಇವತ್ತೇನು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಅಣ್ಣ TN ನಾರಾಯಣಗೌಡರು ಈ ನಾಗವಾರ ಮೇನ್ ರೋಡ್ ಇದೆಯಲ್ಲ, ಅಲ್ಲ ಶಬೀರುಲ್ ಶಾದು ಅರಬಿ ಕಾಲೇಜ್ ಅಂತ ಇದೆ ನಮ್ಮ ಮದ್ರಸ, ಅಲ್ಲಿಗೆ ನಮ್ಮ ಧರ್ಮಗುರುಗಳಿಗೆ ಭೇಟಿಯಾಗಿ ಕನ್ನಡದ ಬಗ್ಗೆ ವಿಚಾರ ಇಟ್ಕೊಂಡು ಎಲ್ಲ ಮುಸಲ್ಮಾನರುಗಳಿಗೆ, ಎಲ್ಲ ಮಸೀದಿಗಳಿಗೆ ಹೋಗಿ ಅವ್ರು ಒಳ್ಳೆಯ ಸಂದೇಶ ಕೊಡೋಣ ಅಂತ ನಾರಾಯಣಗೌಡರು ಬಂದು ಭೇಟಿಯಾದರು. ಮುಸಲ್ಮಾನರು ಇಲ್ಲಿ ಹುಟ್ಟಿದ್ದೀವಿ, ನಾಡಲ್ಲಿ ಹುಟ್ಟಿದ್ದಾರೆ, ಇಲ್ಲಿನ ಕನ್ನಡಿಗರವರು. ಕನ್ನಡ ಮಾತಾಡೋಕ್ಕೆ ಬರಲ್ಲ ಅಂದ್ಬಿಟ್ಟು ಸ್ವಲ್ಪ ದೂರ ಇದ್ದಾರೆ. ಇಲ್ಲಿ ನಮ್ಮ ಮಣ್ಣಿನ ಮಕ್ಕಳು ಅವರು. ನೀವೆಲ್ಲ ಬರ್ರಿ ನನ್ನ ಜೊತೆಯಲ್ಲಿ, ನಾವು ಸೇರಿ ಕನ್ನಡ ಬೆಳೆಸೋಣ, ಮಾತಾಡೋಣ ಅಂತ ಅವ್ರ ಒಂದು ಸಂದೇಶನ ಇವತ್ತು ಬೆಳಿಗ್ಗೆ ಬಂದು ಎಲ್ಲ ಮಾತಾಡಿ ಹೋಗಿದ್ದಾರೆ. ಮತ್ತು ಇದೇ ರೀತಿ ಈ ನಾಡಿನಲ್ಲಿ ಮುಸಲ್ಮಾನರು ಅಪಾರವಾದ ಕೊಡುಗೆಗಳಿದೆ ಅಂದ್ಬಿಟ್ಟು ನಾರಾಯಣಗೌಡರು ನಮ್ಮ ಧರ್ಮಗುರುಗಳು
ಅವ್ರು ಭೇಟಿ ಮಾಡಿ ಎಲ್ಲ ಚರ್ಚೆ ಮಾಡಿದ್ರು. ಟಿಪ್ಪು ಸುಲ್ತಾನ್ ರೆಹಮತುಲ್ಲಾ ಬಗ್ಗೆ, ಆಮೇಲೆ ಸಂತ ಶಿಶ್ನಾಲ್ ಶರೀಫ್ ಅವ್ರ ಬಗ್ಗೆ, ಅದೇ ರೀತಿ ನಮ್ಮ ಏಜಾಜುದ್ದೀನು, ಪೈಲ್ವಾನ್ ರಂಜಾನ್ ಸಾಬ್ ಅಂತ ಬಳ್ಳಾರಿ ಅವ್ರ ಬಗ್ಗೆ, ಆಮೇಲೆ ಕರೀಂ ಖಾನು, ಏಜಾಜುದ್ದೀನು, ಸಂತ ಶಿಶ್ನಾಲ್ ಶರೀಫು ಅವ್ರ ಬಗ್ಗೆ ಎಲ್ಲ ಮಾತಾಡಿ, ನೀವೆಲ್ಲ ನಮ್ಮ ಜೊತೆ ಸೇರಿ ಸಂಘಟನೆಗೆ ಬೆಂಬಲ ಕೊಡಿ, ಜೊತೆಯಲ್ಲಿರಿ, ಕನ್ನಡ ಬೆಳೆಸೋಣ. ಎಲ್ಲಿ ಮುಸ್ಲಿಂ ಏರಿಯಾಗಳಲ್ಲಿ ಸ್ವಲ್ಪ ಕನ್ನಡದ ಕೊರತೆ ಇದೆ, ಅದನ್ನ ಅಲ್ಲಲ್ಲಿ ಹೋಗಿ ಎಲ್ಲ ನಮಗೆಲ್ಲ ಮಾತಾಡಿ ಅಂದ್ಬಿಟ್ಟು ನಮ್ಮ ಒಂದು ಮುಸ್ಲಿಂ ಒಂದು ಟೀಮ್ ಇದೆ ರಕ್ಷಣಾ ವೇದಿಕೆಯಲ್ಲಿ, ಅವ್ರಿಗೆಲ್ಲ ಒಂದು ಅಭಿಯಾನ ನಡೆಸೋಕ್ಕೆಲ್ಲ ಆದೇಶ ಕೊಟ್ಟಿದ್ದಾರೆ. ಎಲ್ಲ ಮಸೀದಿಗಳಿಗೆ, ಎಲ್ಲ ಮದ್ರಸಾಗಳಿಗೆ, ಎಲ್ಲ ಕಬ್ರಸ್ತಾನು, ದರ್ಗಾಗೆ ಹೋಗಿ ಅಲ್ಲಿ ಮುಖ್ಯಸ್ಥರಿಗೆಲ್ಲ ಭೇಟಿ ಮಾಡಿ ಅವ್ರಿಗೆಲ್ಲ ಆಹ್ವಾನ ಕೊಟ್ಟು ಕನ್ನಡ ಬೋರ್ಡ್ಗಳು ನಾಮಫಲಕ ಇದೆಯಲ್ಲ ಅದೆಲ್ಲ 60% BBMP ಕಾಯ್ದೆ ಏನಿದೆಯೋ ಅದೆಲ್ಲ ಹಾಕೋಕ್ಕೆಲ್ಲ ನಮಗೆಲ್ಲ ಹೇಳಿದ್ದಾರೆ. ನಾವೆಲ್ಲ ಶುರು ಮಾಡಿದ್ದೀವಿ ಅಭಿಯಾನ. ಮುಂಬರುವ ದಿನಗಳಲ್ಲಿ ಎಲ್ಲ ಮಸೀದಿ, ಮದ್ರಸಾ, ಕಬ್ರಸ್ತಾನು, ದರ್ಗಾಗಳಲ್ಲಿ ಎಲ್ಲ ಕಡೆ ಕನ್ನಡ ಕಾಣುತ್ತೆ. ಅದು ರಕ್ಷಣಾ ವೇದಿಕೆಯಿಂದ ಅದು ಸಂಪೂರ್ಣವಾಗಿ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಸುಮಾರು ಸರ್ತಿ ನಮ್ಮ ನಾರಾಯಣಗೌಡರು ಹೇಳ್ತಿರ್ತಾರೆ, ಮುಸಲ್ಮಾನರು ಒಳ್ಳೆ ಜನ, ಒಳ್ಳೆ ಕೆಲಸ ಮಾಡ್ತಾರೆ, ತುಂಬ ಕಾಳಜಿ ಇದೆ, ಕನ್ನಡದ ಬಗ್ಗೆ ಗೌರವ ಇದೆ, ಪ್ರೀತಿ ಇದೆ, ಸ್ವಲ್ಪ ಮಾತಾಡೋಕ್ಕೆ ಬರಲ್ಲ ಅಂದ್ಬಿಟ್ಟು ಸ್ವಲ್ಪ ದೂರ ಇದ್ದಾರೆ ಅಂದ್ಬಿಟ್ಟು ಸುಮಾರು ಸರ್ತಿ ಹೇಳ್ತಿರ್ತಾರೆ. ಅದಕ್ಕೆ ನಾವು ಎಲ್ಲ ಮುಸಲ್ಮಾನರು ಸರ್ವಜ್ಞ ನಗರ ಕ್ಷೇತ್ರದಲ್ಲಿ ನಮ್ಮ ಬೈಲಾಲು ಅಜೀಜ್ ಬೈ ಅಂತಿದ್ದಾರೆ, ಪುಲ್ಕೇಶ್ ನಗರದಲ್ಲಿ ನಮ್ಮ ಅಲಿ ಬೈ ಅಂತಿದ್ದಾರೆ, ಶಿವಾಜಿನಗರದಿಂದ, ಆಮೇಲೆ ಚಾಮರಾಜಪೇಟೆದಿಂದ, ಆಮೇಲೆ ನಮ್ಮ ಪ್ರಧಾನ ಕಾರ್ಯದರ್ಶಿ ರಾಜ್ಯ ಕಮಿಟಿಯಲ್ಲಿದ್ದಾರೆ ಅವ್ರು ಹಯಾತ್ ಸರ್ ಅಂದ್ಬಿಟ್ಟು, ಅವರು ಮುಸಲ್ಮಾನರು. ಅವರೆಲ್ಲ ನಾವೆಲ್ಲ ಒಗ್ಗೂಡಿ ಮುಂಬರೋ ದಿನಗಳಲ್ಲಿ ಇನ್ನೂ ಡೇಟ್ ಕೊಟ್ಟಿಲ್ಲ, ಅಶೋಕ ಹೋಟ್ಲಲ್ಲಿ ಮುಂಬರೋ ದಿನಗಳಲ್ಲಿ ಒಂದು ಸಭೆ ಮಾಡೋಣ ಅಂತ, ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡೋಣ ಅಂತ ಹೇಳಿದ್ದಾರೆ. ಎಲ್ಲ ಮಸೀದಿ, ದರ್ಗಾ, ಆಮೇಲೆ ಮದ್ರಸಾ ಮುಖ್ಯಸ್ಥರಿಗೆಲ್ಲ, ಮೌಲಾನಾಗಳಿಗೆಲ್ಲ ಕರೆಸಿ ಒಂದು ದೊಡ್ಡದಾಗಿ ಒಂದು ಸಮಾವೇಶ ಮಾಡೋಣ ಅಂತ ನಾರಾಯಣಗೌಡರು ಹೇಳಿದ್ದಾರೆ. ಅದಕ್ಕೆ ನಾವು ಸಜ್ಜಾಗಿದ್ದೀವಿ. ನಾಳೆಯಿಂದನೇ ನಾವೆಲ್ಲ ಎಲ್ಲರಿಗೂ ಭೇಟಿಯಾಗಿ ಅವ್ರಿಗೆಲ್ಲ ಆಹ್ವಾನ ಕೊಟ್ಟು ಕರೆಯೋ ಕೆಲಸ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಸರ್ಕಾರಕ್ಕೆ ಒಂದು ಮನವಿ ಕೊಟ್ಟಿದ್ದೀವಿ. ಎಲ್ಲ ಮದ್ರಸಾಗಳಿಗೆ ಒಂದು ಗೌರ್ಮೆಂಟ್ ಟೀಚರ್ನ ಅಪಾಯಿಂಟ್ ಮಾಡಿ ಅಂತ. ಅವರು ನವಂಬರ್ 1ನೇ ತಾರೀಕಿಂದ ಅಪಾಯಿಂಟ್ ಮಾಡ್ತೀವಿ. ಎಲ್ಲ ಒಂದೊಂದು ಟೀಚರ್ಗೆಲ್ಲ ಒಂದೊಂದು ಮದ್ರಸೆಗೆಲ್ಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವರು ಒಂದೊಂದು ಮದ್ರಸಾಗೆ ಹೋಗಿ ಕನ್ನಡ ಪಾಠವನ್ನು ಕಲಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮುಂಬರೋ ದಿನಗಳಲ್ಲಿ ಎಲ್ಲ ಮದ್ರಸಾಗಳಲ್ಲಿ ಕನ್ನಡ ಕಲಿಯೋ ಕೆಲಸ ಆಗುತ್ತೆ, ಕನ್ನಡ ಬೆಳೆಸೋ ಕೆಲಸ ಆಗುತ್ತೆ, ಕನ್ನಡ ಉಳಿಸೋ ಕೆಲಸ ಆಗುತ್ತೆ ಅಂತ. ಕನ್ನಡ ಬನ್ನಿ ನಮ್ಮ ಸಂಗಡ, ಮನೆಗೊಬ್ಬ ಧೀರ ಮುನ್ನುಗ್ಗಿ ಬಾರ, ಹೋದರೆ ಹೋಗಲಿ ತಲೆ ಹಾರಿ, ಬಿದ್ದರೆ ಬೀಳಲಿ ಮೈನ ತರಕಾರಿ, ರೈತರ ಮೇಲ್ಮೆಗೆ ಹೋರಾಡಿ, ನಾಡು ನುಡಿ ನೆಲ ಜಲ ಭಾಷೆ ಅಂತ ಹೋರಾಡೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.